There are a number of things we learn in Genesis chapter 1. ಇಲ್ಲಿ ಬಹಳಷ್ಟು ವಿಷಯಗಳು ನಾವು ಆದಿಕಾಂಡ 1ರಲ್ಲಿ ಕಲಿಯೋದಾಗಿದೆ. It's an introduction to the whole Bible. ಇದನ್ನು ನಾವು ಹೇಳ್ಬೋದು ಪೂರ್ಣ ದೇವರ ವಾಕ್ಯಕ್ಕೆ ಮುನ್ನುಡಿ ಅಂತ ಅಂದ್ಬಿಟ್ಟು. One is that when God creates something, it's perfect. ಒಂದು ಏನಂದ್ರೆ ದೇವರು ಏನು ಸೃಷ್ಟಿ ಮಾಡ್ತಾರೋ ಅದು ಪೂರ್ಣವಾಗಿರುವಂಥದ್ದು. Verse 1. ಮೊದಲನೇ ವಚನ. And then the next thing we learn is the devil is immediately coming to spoil it. ನಂತರ ಏನು ನೋಡ್ತೀವಿ ಅಂದ್ರೆ ಸೈತಾನನು ಬಂದು ಅದನ್ನ ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. Through pride, ಅಹಂಕಾರದಿಂದ, rebellion against authority, ದೇವರ ಅಧಿಕಾರಕ್ಕೆ ವಿರೋಧವಾಗಿ ನಿಂತುಕೊಳ್ಳೋದು, being discontent with one's situation. ಅವರ ಪರಿಸ್ಥಿತಿಗೆ ಅತೃಪ್ತಿಯಿಂದ ಇರುವಂತದ್ದು. That affected the earth. ಅದು ಆ ಒಂದು ಭೂಮಿಗೆ ಪ್ರೇರಣೆ ಮಾಡ್ತು. Was spoiled. ಈ ಭೂಮಿ ನಾಶವಾಯಿತು. But immediately God acted and the Holy Spirit began to move. ನಂತರ ಏನ್ ನೋಡ್ತೀವಿ, ಪವಿತ್ರಾತ್ಮನು ಚಲಿಸಲಿಕ್ಕೆ ಪ್ರಾರಂಭಿಸಿದನು. And God brought it back to perfection. ನಂತರ ಅದನ್ನ ಸರಿಯಾದ ಸ್ಥಾನಕ್ಕೆ ದೇವರು ತೆಗೆದುಕೊಂಡು ಬಂದರು. But not in one day. ಒಂದು ದಿವಸದಲ್ಲ ಅಲ್ಲ, little by little by little by little. ಕ್ರಮೇಣ ಸ್ವಲ್ಪ ಸ್ವಲ್ಪವಾಗಿ, till finally ಕಡೆಗೆ man was made in the image of God. ಮನುಷ್ಯನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾದನು. And God said it is very good. ದೇವರು ಇದು ಬಹಳ ಉತ್ತಮ ಅಂತ ಹೇಳಿದ. That is the message of the whole Bible. ಅದೇ ದೇವರ ವಾಕ್ಯದ ಪೂರ್ಣ ಸಂದೇಶ. God created man perfect. ದೇವರು ಮನುಷ್ಯನನ್ನು ಪೂರ್ಣವಾಗಿ ಸೃಷ್ಟಿ. Devil came and spoiled him. ಸೈತಾನ ಬಂದು ಹಾಳು ಮಾಡಿದನು. And the Holy Spirit began to move. ಪವಿತ್ರಾತ್ಮನು ಚಲಿಸಿದನು. God gave his word. ದೇವರು ತನ್ನ ವಾಕ್ಯವನ್ನು ಕೊಟ್ಟನು. And brought, first of all, he brought light on the first day. ದೇವರು ಮೊದಲನೇದಾಗಿ ಬೆಳಕನ್ನು, and he brought light into our hearts. ನಮ್ಮ ಹೃದಯದಲ್ಲಿ ಬೆಳಕನ್ನು, little by little he is working to make us perfect. ಸ್ವಲ್ಪ ಸ್ವಲ್ಪವಾಗಿ ಕ್ರಮೇಣ ನಮಗೆ ಪೂರ್ಣತೆಗೆ ನಡೆಸ್ತಾ ಇದ್ದಾನೆ. And in the final day we will become like him. ಕಡೆ ದಿವಸ ನಾವು ಆತನಂತೆ ಆಗ್ತೀವಿ. And in the seventh day it says God rested. ಏಳನೇ ದಿವಸ ದೇವರು ವಿಶ್ರಾಂತಿ ಮಾಡಿದರು. Finally in the book of Revelation we read about coming to rest in the perfect kingdom of God. ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ, ನಾವು ಪೂರ್ಣವಾಗಿ ಸಮಾಧಾನಕ್ಕೆ ಬರೋದು, ದೇವರ ರಾಜ್ಯ ಆಳುವುದು. But the other thing we learn in Genesis chapter 1 and chapter 2, ಇನ್ನೊಂದು ವಿಷಯ ಆದಿಕಾಂಡ 1, 2ರಲ್ಲಿ ನಾವು ಕಂಡುಕೊಳ್ಳೋದು, is the importance of marriage. ಮದುವೆಯ ಮುಖ್ಯತೆ. That when God made man, ದೇವರು ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ, see what it says in verse 27 of Genesis 1. 27ನೇ ವಚನದಲ್ಲಿ ನೋಡಿ, 1ನೇ ಅಧ್ಯಾಯ, God created man in his own image. In the image of God he created him. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. What did he create? ದೇವರು ಸೃಷ್ಟಿ ಮಾಡಿದ್ದೇನು? Man. ಮನುಷ್ಯನನ್ನ. Man. ಮನುಷ್ಯ. But then it says male and female he created them. ನಂತರ ಅದು ಹೇಳುತ್ತೆ ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. So first he speaks as if it's one. ಮೊದಲು ಒಬ್ಬ ವ್ಯಕ್ತಿ ಹಾಗೆ ಮಾತಾಡಿದ, man, ಮನುಷ್ಯ. Then he said actually male and female. ಅದು ನಿಜವಾಗಿ ಗಂಡು ಹೆಣ್ಣು ಅಂತ ಹೇಳಿದ. So that means they are supposed to be one. ಅದರ ಅರ್ಥ ಏನಂದ್ರೆ ಅವರಿಬ್ಬರು ಐಕ್ಯವಾಗಿರಬೇಕು, ಒಂದಾಗಿರಬೇಕು. See, God could have made two separate statues of mud. ದೇವರು ಒಂದು ಪ್ರತ್ಯೇಕವಾದ ಒಂದು ವಿಗ್ರಹಗಳ ಅಥವಾ ಮೂರ್ತಿಯನ್ನಾಗಿ ಮಾಡಬಹುದಾಗಿತ್ತು ಮಣ್ಣಿನಿಂದ. Or out of mud the shape of a man and the shape of a woman. ಆ ಮಣ್ಣಿನಲ್ಲಿ ಒಬ್ಬ ಹೆಣ್ಣಿನ ರೂಪ ಮತ್ತು ಗಂಡಿನ ರೂಪವಾಗಿ ನಿರ್ಮಿಸಬಹುದಾಗಿತ್ತು. He could have breathed in this one, breathed in that one and said okay, now you're husband and wife. ದೇವರು ಇದರಲ್ಲಿ ಜೀವಶ್ವಾಸವನ್ನು ಊದಿ ಮತ್ತೆ ಇನ್ನೊಂದರಲ್ಲಿ ಜೀವಶ್ವಾಸವನ್ನು ಊದಿ ಗಂಡು ಹೆಣ್ಣು ಅಂತ ಹೇಳಬಹುದಾಗಿತ್ತು. They would not know that they were supposed to be one. ಹಾಗಾಗಿದ್ರೆ ಅವ್ರು ಗೊತ್ತಾಗ್ತಾ ಇರಲಿಲ್ಲ ನಾವು ಒಂದಾಗಿರ್ಬೇಕು ಅಂತ. Then they will say they were two and they were asked to become one. ಅವರಿಬ್ಬರು ಎರಡು ವ್ಯಕ್ತಿಗಳಾಗಿದ್ದಾರೆ, ಅವರು ಒಂದಾಗಿರ್ಲಿಕ್ಕೆ ಹೇಳಲ್ಪಟ್ಟಿದ್ದಾರೆ ಅಂತ ಹೇಳ್ತಾರೆ. That's not how God did it. ಹಾಗೆ ದೇವರು ಮಾಡಲಿಲ್ಲ. He made man and took a rib out of man and made the woman. ಅಲ್ಲಿ ಏನು ಹೇಳುತ್ತೆ, ಮನುಷ್ಯನ ಮಾಡಿ ಅವನ ಪಕ್ಕೆಲುಬಿನಿಂದ ಹೆಣ್ಣನ್ನು ಸೃಷ್ಟಿ ಮಾಡಿದನು. That's what we read in Genesis chapter 2. 2ನೇ ಅಧ್ಯಾಯದಲ್ಲಿ ಅದನ್ನೇ ನಾವು ನೋಡುವಂತದ್ದು. He first made man from the dust. ಧೂಳಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿದನು. And he did some work through him. ಆ ಒಂದು ಕಾರ್ಯವನ್ನು ಮಾಡಿದನು. It says he brought all the animals, verse 19, to him to ask them to give them a name. 19ನೇ ವಚನದಲ್ಲಿ ನಾವು ನೋಡ್ತೀವಿ, chapter 2 verse 19. 2:19ರಲ್ಲಿ ಭೂಜಂತುಗಳಿಗೆ ಆಕಾಶ ಪಕ್ಷಿಗಳಿಗೆ ಹೆಸರನ್ನ ಇಡುವಂತ ಕೆಲಸವನ್ನು ಮಾಡಿದರು. That one verse tells me what a brilliant mind God gave to Adam. ಅದು ಒಂದು ವಚನದಲ್ಲಿ ನನಗೆ ಗೊತ್ತಾಗುತ್ತೆ ದೇವರು ಎಂತ ಬುದ್ಧಿಶಕ್ತಿಯನ್ನ ಮನುಷ್ಯನಿಗೆ ಕೊಟ್ಟಿದ್ರು ಅಂತ. All the cattle, all the birds, all the beasts, ಎಲ್ಲ ಸೃಷ್ಟಿ ಒಂದ ಭೂಜಂತುಗಳು, ಆಕಾಶದ ಪಕ್ಷಿಗಳು ಎಲ್ಲವನ್ನು ಅಂತ ಹೇಳುತ್ತೆ ಇಲ್ಲಿ. Giving a name to every one of them. ಅದಕ್ಕೆ ಎಲ್ಲದಕ್ಕೂ ಮನುಷ್ಯ ಹೆಸರು ಕೊಡುವಂತದ್ದು. Think if you were asked to do that. ನಿಮಗೆ ಏನಾದರೂ ಆ ಕೆಲಸ ಕೊಟ್ಟಿದ್ರೆ, if I'm asked to do that, ನನಗೆ ಏನಾದರೂ ಮಾಡ್ಲಿಕ್ಕೆ ಹೇಳಿದ್ರೆ, by the time I come to the 10th or 15th name and say what name shall I give now? 10, 12, 15ಕ್ಕೆ ಬರೋಷ್ಟರಲ್ಲಿ ನನಗೆ ಮುಂದಿನದು ಏನು ಹೆಸರು ಕೊಡ್ಲಿ ಅಂತ ಯೋಚನೆ ಮಾಡ್ತೀನಿ. By the time I come to 50 I won't remember whether I gave that earlier to some other animal. 50ಕ್ಕೆ ಬರೋಷ್ಟರಲ್ಲಿ ನನಗೆ ಇನ್ನೊಂದು ಹೆಸರು, ಆ ಹೆಸರು ಮೊದಲೇ ಕೊಟ್ಟಿದ್ದೀನಾ ಇಲ್ವಾ ಅನ್ನೋದು ಗೊತ್ತಾಗ್ತದೆ. There are so many 100,000 animals and birds and creatures. 100,000 ಭೂಜಂತುಗಳು, ಪ್ರಾಣಿ ಪಕ್ಷಿಗಳು ಇದ್ದು. It's amazing how Adam could give a name to all of them so quickly. ಆ ಎಲ್ಲದಕ್ಕೂ ಆದಾಮನು ಹೆಸರು ಬಹಳ ಬೇಗ ಕೊಟ್ಟನು. It all happened on the 6th day. ಅದೆಲ್ಲ 6ನೇ ದಿವಸದಲ್ಲಿ ನಡೆಯಿತು. And it said before that, it says in verse 18, 18ರಲ್ಲಿ ಏನು ಹೇಳುತ್ತೆ ವಚನ, it's not good for man to be alone. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. For 5 days
5 ದಿವಸದಲ್ಲಿ God said, it is good, it is good, it is good, it is good. 5 ದಿವಸ ಇದು ಒಳ್ಳೆಯದು, ಇದು ಒಳ್ಳೆಯದು, ಇದು ಒಳ್ಳೆಯದು. ನೋಡಿದಿರಾ ಅದನ್ನ? Verse 4. 4ನೇ ವಚನ. Chapter 1, verse 4. 1:4. First day. ಮೊದಲನೇ ದಿವಸ. God saw the light was good. ಬೆಳಕು ಒಳ್ಳೆಯದು ಅಂತ ಹೇಳಿದ್ರು. Then verse 10. 10ನೇ ವಚನದಲ್ಲಿ the dry land on the earth, God saw it was good. ಅಲ್ಲಿ ಒಣ ನೆಲವು ಬಂತು, ಅದು ಒಳ್ಳೆಯದು ಅಂತ ಹೇಳಿದ್ರು. And then verse 12, the earth brought forth, he saw it was good. ಅಲ್ಲಿ ಭೂಮಿ ಹುಲ್ಲು ಬೆಳೆಯಿತು, ಅದು ಒಳ್ಳೆಯದು ಅಂತ ಹೇಳಿದ್ರು ದೇವರು. And then verse 18, the sun and the moon, 18ರಲ್ಲಿ God saw it was good. ಸೂರ್ಯ ಚಂದ್ರವನ್ನು ಸೃಷ್ಟಿ ಮಾಡಿ ಅದನ್ನು ಒಳ್ಳೆಯದು ಅಂತ ಹೇಳಿದ್ರು. And then verse 21, all the sea monsters and living creatures in the sea, verse 21, God saw it was good. ಎಲ್ಲ ನೀರಿನಿಂದ ತುಂಬಿದ ಸಕಲ ವಿಧವಾದ ಜೀವಿಗಳು ದೇವರು ಹೇಳಿದ್ರು ಅದು ಒಳ್ಳೆಯದು. And then all the beasts of the earth, verse 25, God saw that was good. 25ರಲ್ಲಿ ಕೂಡ ಎಲ್ಲ ಪ್ರಾಣಿಗಳನ್ನ ಕೀಟಗಳನ್ನ ಸೃಷ್ಟಿ ಮಾಡಿ ಅದು ಒಳ್ಳೆಯದು ಅಂತ ಹೇಳಿದ್ರು. Did you count that? ಅದನ್ನೆಲ್ಲ ಲೆಕ್ಕ ಮಾಡಿದ್ರ? 6 times God said it is good, it's good, it's good, it's good. ಅದು 6 ಸಲ ದೇವರು ಒಳ್ಳೆಯದು ಒಳ್ಳೆಯದು. The only day when he did not say good was the second day. ಅಲ್ಲಿ 2ನೇ ದಿವಸ ಅದು ಒಳ್ಳೆಯದಲ್ಲ ಅಂತ ಹೇಳಿದ್ರು. Because in the second day it says he separated the heaven from the earth. ಅಲ್ಲಿ ಭೂಮಿಯಿಂದ ಆಕಾಶವನ್ನು ಬೇರ್ಪಡಿಸಿದ್ರು. When the devil was cast out, he was cast out from the third heaven to the second heaven. ಅಲ್ಲಿ 3ನೇ ಲೋಕದಿಂದ 2ನೇ ಆಕಾಶ ಪರಲೋಕದಿಂದ 2ನೇ heaven ಪರಲೋಕಕ್ಕೆ ಇದು ದಬ್ಬಿದ್ರು ಸೈತಾನ. So the devil, Ephesians 6 says, is in the heavenlies today. ಇವತ್ತು ಎಫೆಸಿಯ 6ರಲ್ಲಿ ಹೇಳುತ್ತೆ ಅವನು ಭೂಮಂಡಲದಲ್ಲಿ ಇದು ವಾಸವಾಗಿದ್ದಾನೆ. He is not in hell, he is roaming around the earth. ಅವನು ನರಕದಲ್ಲಿಲ್ಲ, ಲೋಕದಲ್ಲೆಲ್ಲ ಸುತ್ತಾ ಇದ್ದಾನೆ. But from the heavenlies he comes down. ಅಲ್ಲಿ ಆ ಒಂದು ಭೂಮಂಡಲದಿಂದ ಕೆಳಗಡೆ ಬರ್ತಾನೆ. That's why when God separated the heavens, he did not say it was good. ಸೊ ಅದಕ್ಕಾಗಿ ದೇವರು ಅದನ್ನ ಬೇರ್ಪಡಿಸಿದಾಗ ಅದು ಒಳ್ಳೆಯದು ಅಂತ ಹೇಳಿಲ್ಲ ದೇವರು. Because the devil was dwelling there. ಯಾಕೆಂದ್ರೆ ಅಲ್ಲಿ ಭೂಮಂಡಲದಲ್ಲಿ ಸೈತಾನ 6 times he said it's good, it's good, it's good, it's good. ದೇವರು 6 ಸಲ ಹೇಳ್ತಾರೆ ಇದು ಒಳ್ಳೆಯದು ಒಳ್ಳೆಯದು ಅಂತ. And then he suddenly says something which is not good. ಆಮೇಲೆ ಇದು ಸರಿ ಇಲ್ಲ, ಒಳ್ಳೆಯದಿಲ್ಲ ಅಂತ ಹೇಳ್ತಾರೆ. What is that? ಯಾವುದನ್ನ ಒಳ್ಳೆಯದಲ್ಲ ಅಂತ ಹೇಳ್ತಾರೆ? Chapter 2 verse 18, it's not good for man to be alone. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. So remember this, the first thing that God said is not good is for man to be alone. ಮೊದಲನೇ ವಿಷಯದಲ್ಲಿ ದೇವರು ಒಳ್ಳೆಯದಲ್ಲ ಅಂತ ಹೇಳಿದ್ದು ಮನುಷ್ಯನು ಒಂಟಿಯಾಗಿರುವುದು. And that's what we say even in the church in terms of fellowship. ಇಲ್ಲಿ ಸಭೆಯಲ್ಲಿ ನಾವು ಅನ್ಯೋನ್ಯತೆ ವಿಷಯದಲ್ಲಿ ಹೇಳುವಾಗಲೂ ಅದೇ ಹೇಳ್ತೀವಿ. It's not good for a Christian, who is born again Christian, to live by himself alone. ಒಬ್ಬ ಹೊಸದಾಗಿ ಹುಟ್ಟಿದ ಕ್ರೈಸ್ತನಿಗೆ ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅಂತ he must seek fellowship. ಅವನು ಅನ್ಯೋನ್ಯತೆಯನ್ನು ಬಯಸಬೇಕು. And sometimes you can sit in a church and be alone without fellowship. ಸಭೆಯಲ್ಲಿ ಕೆಲವು ಸಲ ಕುಳಿತುಕೊಂಡು ಕೂಡ ಒಂಟಿಯಾಗಿರೋ ಸಾಧ್ಯತೆ ಇದೆ. There are many people in CFC Bangalore who come like visitors, they are born again but they have no fellowship. ಬೆಂಗಳೂರು CFC ಸಭೆಯಲ್ಲಿ ಕೂಡ ಬಹಳಷ್ಟು ಜನ ಬರ್ತಾರೆ, ಅವರು ಒಬ್ಬಂಟಿಯಾಗಿರ್ತಾರೆ, ಅವರು ಸಭೆಯಲ್ಲಿ right from the beginning God said it is not good for a man to be alone without fellowship. ಪ್ರಾರಂಭದಿಂದ ದೇವರು ಹೇಳಿದ್ದು ಏನಂದ್ರೆ ಒಬ್ಬ ವ್ಯಕ್ತಿ ಅನ್ಯೋನ್ಯತೆ ಇಲ್ಲದೆ ಇರೋದು ಒಳ್ಳೆಯದಲ್ಲ ಅಂತ. But here ಇಲ್ಲಿ God said I have to make him a helper, verse 18, suitable for him. 18ರಲ್ಲಿ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆ ಅಂತ ಹೇಳ್ತಾರೆ. The wife is created to be a helper to the man. ಹೆಂಡತಿಯನ್ನು ಗಂಡನಿಗೆ ಒಬ್ಬ ಸಹಕಾರಿಯಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. See, right from the beginning ಪ್ರಾರಂಭದಿಂದ God didn't make the man to be the helper for the woman, but the woman to be the helper for the man. ಇಲ್ಲಿ ಮನುಷ್ಯನು ಹೆಂಡತಿಗೆ ಸ್ತ್ರೀಗೆ ಸಹಾಯಕನಾಗಿ ಅಲ್ಲ, ಹೆಂಡತಿಯನ್ನು ಮನುಷ್ಯನಿಗೆ ಸಹಕಾರಿಯಾಗಿ ಸೃಷ್ಟಿಯಾದನು. And that is why ಅದಕ್ಕಾಗಿ in 1 Timothy 2:12 1 ತಿಮೋಥಿ 2:12ರಲ್ಲಿ and 13 and all 13ನಲ್ಲಿ ಹೀಗೆ it says that is why the man must be the leader in a church. ಅದಕ್ಕಾಗಿ ಸಭೆಯಲ್ಲಿ ಒಬ್ಬ ಮನುಷ್ಯನು ನಾಯಕತ್ವದಲ್ಲಿ ಇರಬೇಕು. Because Adam was created first and not Eve. ಯಾಕೆಂದ್ರೆ ಆದಾಮನು ಮೊದಲು ಸೃಷ್ಟಿಯಾದನು, ಹವ್ವಳಲ್ಲ ಅಂತ. But first doesn't mean the wife is to become a slave. ಮೊದಲು ಅಂತ ಹೇಳಿದ ಅರ್ಥಕ್ಕೆ ಆಕೆ ಒಬ್ಬ ದಾಸಿ ಅಲ್ಲ. No, ಇಲ್ಲ, helper, ಸಹಾಯಕಾರಿ. Who is the other person called a helper in the Bible? ದೇವರ ವಾಕ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಸಹಕಾರಿ ಅಂತ ಹೇಳಿದ್ದು ಯಾರಿಗೆ? First is Eve, ಮೊದಲು ಹವಳು. and here's the second person who is called a helper. ಇಲ್ಲಿ ಎರಡನೇ ವ್ಯಕ್ತಿ ಸಹಾಯಕಾರಿ ಅಂತ ಹೇಳಿದ್ದು. In John 14, ಯೋಹನ 14ರಲ್ಲಿ ನಾವು ನೋಡ್ತೇವೆ, Jesus said, ಯೇಸು ಸ್ವಾಮಿ ಹೇಳಿದರು, it's the last day before he went to the cross. ಅವರು ಶಿಲುಬೆಗೆ ಹೋಗೋದಕ್ಕೆ ಮೊದಲು ಕಡೆಯ ದಿವಸ, after breaking bread and washing people's feet, ಅವರು ಶಿಷ್ಯರ ಕಾಲುಗಳನ್ನು ತೊಳೆದು ರೊಟ್ಟಿ ಮುರಿದ ನಂತರ, he said in verse John 14:16, 16ರಲ್ಲಿ 14ನೇ I ಅಧ್ಯಾಯ will 14ನೇ ask the Father and he will give you another helper. ನಾನು ತಂದೆಯನ್ನು ಕೇಳಿಕೊಳ್ಳುವೆ, ಬೇರೊಬ್ಬ ಸಹಾಯಕನನ್ನು ಕೊಡುವನು. Same word, ಅದೇ ವಾಕ್ಯ, helper, ಅದೇ ಸಹಾಯಕ ಅಂತ ಹೇಳುವಂತ ವಾಕ್ಯ. Who is this helper? ಈ ಸಹಾಯಕ ಯಾರು? Verse 17, the Spirit of truth, the Holy Spirit whom the world cannot receive. ಪವಿತ್ರಾತ್ಮನ ಬಗ್ಗೆ ಹೇಳುತ್ತೆ 17ನೇ ವಚನದ, ಸತ್ಯದ ಆತ್ಮನು ಅಂತ. So the first person called a helper was the wife. ಮೊದಲ ವ್ಯಕ್ತಿ ಸಹಾಯಕ ಅಂತ ಹೇಳಿದ್ದು the ಹೆಂಡತಿ. second person called a helper is the Holy Spirit. ಎರಡನೇ ವ್ಯಕ್ತಿ ಸಹಾಯಕ ಅಂತ ಹೇಳಿದ್ದು ಪವಿತ್ರಾತ್ಮನು. So don't despise your wife. ನಿಮ್ಮ ಹೆಂಡತಿಯನ್ನ ಅಲಕ್ಷ್ಯ ಮಾಡಬೇಡಿ, saying oh she's only a helper.
ಆಕೆ ಸಹಾಯ ಮಾಡುವಂತವಳು ಅಂತ. Then you're despising the Holy Spirit, saying he's also only a helper. ಹಾಗೆ ಮಾಡಿದ್ರೆ ನೀವು ಪವಿತ್ರಾತ್ಮನನ್ನು ಅಲಕ್ಷ್ಯ ಮಾಡಿದಾಗುತ್ತೆ. Do you know that you cannot live the Christian life without the Holy Spirit? ನಿಮಗೆ ಗೊತ್ತಿದೆಯಾ ಪವಿತ್ರಾತ್ಮನ ಸಹಾಯ ಇಲ್ಲದೆ ನೀವು ಕ್ರಿಸ್ತಿಯ ಜೀವಿತ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ? And you cannot live the Christian married life without recognizing your wife as your helper. ನೀವು ಒಳ್ಳೆಯ ಕ್ರಿಸ್ತಿಯ ಒಂದು ಕುಟುಂಬ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಹೆಂಡತಿಯನ್ನು ಸಹಾಯಕಳು ಅಂತ ತಿಳಿದೇನೆ. That's the first thing you learn from Genesis 1 and 2. ಅಲ್ಲಿ ಆದಿಕಾಂಡ 1-2 ಮೊದಲನೇದಾಗಿ ಕಲ್ತ್ಕೊಳ್ಳುವಂತ ವಿಷಯ ಇದು.